ಸರ್ ನಮಸ್ಕಾರ. ರುದ್ರೇಶ್ ಅವ್ರಿಗೆ ಒಂದ್ ಮಾತು ಕೇಳಕ್ ಇಚ್ಛೆ ಪಡ್ತೀನಿ ನಾನು. ರುದ್ರೇಶ್ ಅವರೇ, ನಮ್ ಸಾಹೇಬ್ರು ಮೊನ್ನೆ ಮಾತಾಡಿದ್ದು ಸೆಷನ್ ಅಲ್ಲಿ ನೈಸ್ ರೋಡ್ ಬಗ್ಗೆ, ಕೇಣಿಯವ್ರ ಬಗ್ಗೆ. ನಿಮ್ಗೇನು ಅದ್ರಲ್ಲಿ ಪ್ರಾಬ್ಲಮ್ ಆಯ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ. ಕೇಣಿಯವ್ರಿಗೆ ನಿಮ್ಗೇನ್ ಸಂಬಂಧ ಆಯ್ತು ಹೋಗ್ಲಿ? ನೈಸ್ ರೋಡ್ಗೂ ನಿಮ್ಗೇನ್ ಸಂಬಂಧ ಇದೆ? ಹೌದು, ನಿಮ್ ಜಮೀನ್ ಹೋಗಿದ್ರೆ ನೀವು ಜಮೀನು ನೈಸ್ ರೋಡ್ ಏನ್ ಕಿತ್ಕೊಂಡಿದ್ರ ಕೇಣಿ, ಅವ್ರ ಬಗ್ಗೆ ಫೈಟ್ ಮಾಡಿ ನೀವು, ನಿಮ್ ತಾಕತ್ತಿದ್ರೆ. ನೀವ್ ಅದೇನೋ ಕೇಳಿದ್ರ ಏನೋ ಬಿಜೆಪಿಲಿ ಬೂಟ್ ನೆಕ್ತಾವ್ರೆ ಅಂತ ಅಂದ್ಬಿಟ್ಟು ನೀವ್ಯಾರು ಬಂದ್ ನೋಡಿದ್ರ? ಬಿಜೆಪಿಲಿ ಬೂಟ್ ನೆಕ್ತಾ ಇರೋದ್ನ ನೀವ್ ಮಾಡ್ತಾರ ಕೆಲ್ಸನ ಯಾಕ್ರಿ ಅವ್ರ ಮೇಲೆ ಹೇಳ್ತೀರಾ? ಬೂಟ್ ನೆಕ್ಕ ಅಂತ ಪರಿಸ್ಥಿತಿ ಇನ್ನ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರಿಗೆ ಬಂದಿಲ್ಲ. ಅರ್ಥ ಆಯ್ತಾ? ಫಸ್ಟ್ ನೀವ್ ಆ ಕೆಲ್ಸ ಮಾಡ್ತಾ ಇರ್ಬೋದು. ನಮ್ ಸಾಹೇಬ್ರು ಕರೆಕ್ಟ್ ಆಗಿ ಹೇಳಿದ್ರು, ಕರ್ಕೊಂಬೇಕಾದ್ರೆ ಜಾಮೂನ್ ಕೊಟ್ರು, ಹೋಗ್ಬೇಕಾದ್ರೆ ವಿಷ ಹಾಕೋದ್ರು ಅಂತ. ಅರ್ಥ ಆಯ್ತಾ? ಆ ಕೆಲ್ಸನೇ ನೀವ್ ಮಾಡ್ತಾ ಇರೋದು. ಅದನ್ನ ಕರ್ಕೊಂಬೇಕಂದ್ರೆ ನೈಸಾಗಿ ಚೆನ್ನಾಗಿ ಕರ್ಕೊಂಡ್ರಿ, ಆಯ್ತಾ? ಇವತ್ತು ಅವ್ರನ್ನ ಈಚೆ ಉಚ್ಚಾಟನೆ ಮಾಡಿದ್ರಿ, ಆಮೇಲೆ ಏನೋ ಹೇಳಿದ್ರಿ, ಆ ಸೋಮಶೇಖರ್ ಉಚ್ಚಾಟನೆ ಎಲ್ಲ ಮಾಡಿರೋದು ಎತ್ತಿ ಬಿಸಾಕಿರೋದು ಈಚೆಗೆ ಅಂತ. ಎತ್ತಿ ಬಿಸಾಕ ಅಂತ ಕೆಪಾಸಿಟಿ ಇನ್ನ ಎಸ್ ಟಿ ಸೋಮಶೇಖರ್ನ ಯಾವ ನನ್ನ ಮಕ್ಳಿಗೂ ಬಂದಿಲ್ಲ, ಆಯ್ತಾ? ಎಸ್ಪೆಷಲಿ ನಿಮ್ಗೂ ಸೇರಿ ಹೇಳ್ತೀವಿ, ನಿಮ್ಗೂ ಕೂಡ ಬಂದಿಲ್ಲ ಎತ್ತಿ ಅವ್ರನ್ನ ಈಚೆ ಬಿಸಾಕಂತದ್ದು. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಹೌದು, ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅಂತ ಬಂದಿದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಿಮ್ ಪಕ್ಷದಿಂದ ತಂದಿರೋ ಫಂಡ್ ಇಂದ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅಲ್ಲಿ 2 ಸಲ ಗೆಲ್ಸಿದ್ರು, ಕಾಂಗ್ರೆಸ್ ಅಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ಇಂಡಿಪೆಂಡೆಂಟ್ ಆಗಿ ಇಟ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ ನಾನು ಒಂದೇ ಒಂದ್ ಮಾತು ನಿಮ್ಮನ್ನ ಕೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಎಸ್ ಟಿ ಅಂತ ಏನೋ ಕೇಳಿದ್ರಲ್ಲ, ಎಸ್ ಅಂದ್ರೆ ಏನು, ಟಿ ಅಂದ್ರೆ ಏನು ಅಂತ. ಎಸ್ ಅಂದ್ರೆ ಶೆಟ್ಟಿಹಳ್ಳಿ, ಟಿ ಅಂದ್ರೆ ತಿಮ್ಮೇಗೌಡ. ತಿಮ್ಮೇಗೌಡ ಮಗನೇ ಅಂತಾನೆ ಹೇಳೋದವ್ರು, ಇನ್ನೊಬ್ಬನ ಮಗ ಅಂತ ಹೇಳಲ್ಲ. ನೀವ್ ಹೇಳ್ಕೊಬಹುದು ಅಷ್ಟೇ, ನನ್ನ ಅವ್ರ ಮಗ ಇವ್ರ ಮಗ ಅಪ್ಪಾಜಿ ಅಪ್ಪಾಜಿ ಅಂತ. ಸೋಮಣ್ಣ ಯಾವತ್ತೂ ಯಾರ್ದು ಅಪ್ಪಾಜಿ ಅಂತಾನು ಹೋಗಿಲ್ಲ, ಏನು ಅಪ್ಪಾಜಿ ಅಂತಾನು ಹೋಗಿಲ್ಲ, ಆಯ್ತಾ? ನಾನು ಇನ್ನೊಬ್ರು ಮಗ ಅಂತಾನು ಹೇಳಿಲ್ಲ. ಆ ಮಾತು ನೀವ್ ಹೇಳ್ತಾ ಇರ್ಬೋದು. ದಯವಿಟ್ಟು ಮಾತಾಡಕ್ಕಿಂತ ಮುಂಚೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಅವ್ರ ಕಾರ್ಯಕರ್ತರು ಇನ್ನ ಶಿವಮೊಗ್ಗ ಕ್ಷೇತ್ರದಲ್ಲಿ ಜೀವಂತವಾಗಿ ಇದೀವಿ ನಾವು. ಇನ್ನು ಮುಂದೆ ಆಗಂತನ ನೀವೇ ಅದನ್ನ ಎದುರಿಸ್ಬೇಕಾಗತ್ತೆ. ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿದ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಇನ್ನಾಗದ್ ನಾನು ಫೇಸ್ ಮಾಡ್ತೀನಿ ಅಂತಂದ್ರೆ ನೀವು ಫೇಸ್ ಮಾಡಕ್ ರೆಡಿ ಆಗಿ ನಾವು ರೆಡಿ ಆಗ್ತೀವಿ. ಇದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.